ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಅಂಡ್ ಇನ್ಸ್ಟಾ ಫ್ಯಾಮಿಲಿ. ಗುರು ಗಣೇಶನ್ ಸೆಡ್ ಎಲ್ಲ ರೆಡಿ ಮಾಡಿ ಇವಾಗ ಗಣೇಶನ್ನ ತರಕ್ ಹೋಗ್ತಾ ಇದೀವಿ. ಗುರು 14 ಅಡಿ ಗಣೇಶ ಒಳಗಡೆ ಹಿಡಿತಾನೆ ಎಲ್ಲ ಹಾಗೂ ಹೀಗೂ ಮಾಡಿ ಒಳಗಡೆ ಕಿಡ್ಸಿದ್ವಿ. ಗುರು ಸೀರಿಯಲ್ ಸೆಟ್ ಎಲ್ಲ ಬಿಡ್ತಾ ಇದ್ವಿ. ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಾದ್ಮೇಲೆ ಔಟ್ಫಿಟ್ ಈಗ ಬಂದ. ಗುರು ಬೆಳಗಿನ ಜಾವ 3 ಗಂಟೆಗೆ ಎದ್ದಿ ಫ್ಲವರ್ ತರಬೇಕಾಯ್ತು ಗಣೇಶನ್ಗೆ. ಮಾರ್ಕೆಟ್ಗೆ ಹೋಗ್ಬೇಕಾಯ್ತು. ಅದಕ್ಕೆ BMTC ಬಸ್ ಹತ್ಕೊಂಡು ಮಾರ್ಕೆಟ್ಗೆ ಹೋಗಿ ಫ್ಲವರ್ ತಗೊಂಡು ಮೆಟ್ರೋದಾಗೆ ಬಂದು ಮಾದಾವರ ಇಳಿದಿ ಗಾಡಿ ಎತ್ಕೊಂಡು ಬಂದ್ವಿ. ಏನೇನೋ ಅಪ್ಪ ಗಣೇಶ ಮುಂದೆ ಎದ್ಕೊಂಡು ಹಿಂದೆ ಕುಡಿತಿರಲ್ಲಪ್ಪ, ಮಸ್ತಾಗಿ ಕುಡಿತೀರ ನೀವು. ಇಲ್ಲಿ ಮಳೆ ಬರ್ತಾ ಇದ್ರೆ ಇಲ್ಲಿ ಪಂಚಾಮೃತ ಕುಡಿತಾರೆ. ಏನ ಮಾಡ್ತಿದ್ಯಾ? ಏನ್ ಹಿಂಗ್ ಪಲ್ಟಿ ಆಗೋ ಆಗೋ ಮಳೆ ಕಣೋ, ನೀರ್ ನೋಡೋ ಇಲ್ಲಿ ಹೆಂಗ್ ಬರ್ತದೆ. ಲೇ ಬಾರ್ಲೇ ಬಸ್ಸತಿ ಬಿಡಲ್ಲ ಆಗ್ತಲ್ಲ ಮಾಡ್ಕೊಳ್ಳ. ಗುರು ಕರೆಂಟ್ ಹೋಗ್ಬಿಟ್ಟೈತಿ ಡ್ಯಾನ್ಸ್ ಆಡೋಣ ಅಂದ್ರೆ. ಕರೆಕ್ಟ್ ಅದಲ್ಲ ಅಲ್ಲಿ, ಕರೆಂಟ್ ಬರ್ಬೇಕು ಆಮೇಲೆ ಡ್ಯಾನ್ಸ್ ಆಡೋದು. ಕಾಸ್ಟ್ಯೂಮ್ ಎಲ್ಲ ರೆಡಿ ಆಗೈತೆ, ಇವರೇ ರೆಡಿ ಮಾಡ್ಸಿರೋದು. ಗುರು ಮೊಸರನ್ನ ಕೇಸರಿ ಬಾತ್ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದೀವಿ ಅನ್ನೋದನ್ಕೆ. ಹಲೋ ಸ್ನೇಹಿತರೆ, ನಾವು ನಿಮ್ನ ಭಾನು ಅವರ ಮೀಟ್ ಮಾಡ್ಸೋಣ. ಬರ್ರಿ, ಅವರ ಗಣೇಶದಲ್ಲಿ ಕೊಂಡ್ಸಿದ್ದಾರೆ. ಅದಕ್ಕೆ KGನಹಳ್ಳಿ ಮಲೆಕಳ್ಳಿ ಹತ್ರ ಬರುತ್ತೆ. ನೋಡೋಣ ಬರ್ರಿ ಏನಂತಾರೆ ಗಣೇಶ ಪರಿಸ್ಥಿತಿ ಆಗೋ ಅಭಿಪ್ರಾಯ ಬಗ್ಗೆ, ವೆದರ್ ಬಗ್ಗೆ ಕೇಳೋಣ. ಶುಭ ದಿನ ಎಲ್ಲರಿಗೂ. ಇವತ್ತಿನ ಗಣೇಶ ಹಬ್ಬ ಜೋರಾಗಿರ್ಲಿ ಅಂತ ನಾವು ಕೇಳ್ಕೊತೇವೆ. ಮತ್ತೆ ನಾವು ಇವತ್ತು ಗಣೇಶ ಕುಣಿಸಿರೋ ಅಭಿಪ್ರಾಯ ಏನಂದ್ರೆ ಇದ್ರ ಬಗ್ಗೆ ಎಲ್ಲ 10 ಜನ ಬಂದು ನೋಡ್ಬೇಕು, ಅದೇ ನಮ್ಮ ಆಸೆ. ನಾವು ಗಣೇಶ ಕುಣಿಸೋದು ಹೆಂಗಂದ್ರೆ 10 ಜನ ಊರವರೆಲ್ಲ ಬಂದು ಗಣೇಶನ್ ನೋಡಿ ಆ ಖುಷಿಯಲ್ಲಿ ಇರೋದು, ಖುಷಿನ ಹಂಚ್ಕೊಳಕ್ಕೆ ನಮ್ಮ ಊರವ್ರ ಜೊತೆ ಎಲ್ಲ ಸಾಕು ನಮ್ಗೆ. ಅದೇ ಬೇಕಾಗಿರೋದು. ನಾವು ಗಣೇಶ ಕುಣಿಸೋದು ಹೆಂಗಂದ್ರೆ ಒಂದು ಆಸೆಗೋಸ್ಕರ, ಒಂದು ದೇವ್ರು ವರ ಕೊಡ್ತಾರೆ, ಮತ್ತೆ ಅದಕ್ಕೋಸ್ಕರ ಇದೇ ಗುರುವಾರದಂದು ನಾವು ಗಣೇಶ ಬಿಡ್ತಿದ್ದೇವೆ. ಅದಕ್ಕೆ ಸರ್ ಗುರುವಾರ ಬಿಡ್ತೀವಿ. ಅವತ್ತು ಹೆಚ್ಚಿನ ಜನ ಬಂದು ನಮಗೆ ಪ್ರೋತ್ಸಾಹ ಕೊಡ್ಬೇಕಂತ ಕೇಳ್ಕೊತೇವೆ. ಅನ್ನದಾನ ಕಾರ್ಯಕ್ರಮವನ್ನು ನಡೆಸ್ತೇವೆ. ಇದೇ ಸಂಜೆ 6 ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಇರುತ್ತದೆ. ಬೆಳಗ್ಗೆಯಿಂದ ಎಲ್ಲ ಬೆಳಗ್ಗೆ ಎಲ್ಲ ಇರುತ್ತೆ. ಆಮೇಲೆ ನಾವು ಗಣೇಶನ್ ಬಗ್ಗೆ ಹೇಳಕ್ಕೆ ಸಾಧ್ಯವಾಗಲ್ಲ, ಯಾಕಂದ್ರೆ ಅಷ್ಟು ಅದ್ದೂರಿಯಾಗಿ ಮಾಡಿದೀವಿ. ನೀವೇ ನೋಡ್ಬೋದು ಗಣೇಶ ಹೆಂಗಿದ್ದಾರೆ ಅಂದ್ರೆ. ನನಗೆ ನೋಡಿದ ತಕ್ಷಣ ನಿಜವಾಗ್ಲೂ ಗಣೇಶನೇ ಇಷ್ಟ ಆಗೋಯ್ತು. ಗಣೇಶನ ನೀವು ಯಾವ ತರ ನೋಡ್ತೀರಾ, ಆದ್ರೆ ನಾನು ದೇವ್ರ ತರ ನೋಡ್ತೀನಿ. ನೋಡಿ, ಇಷ್ಟು ಬಗ್ಗೆ ಹೇಳ್ತೀನಿ. ಧನ್ಯವಾದಗಳು ಸರ್. ಹಂಗೆ ನಿಮಿಷ, ಈ ವೆದರ್ ಬಗ್ಗೆ ಏನು ಹೇಳಿಲ್ಲ. ಮಳೆ ಬರುತ್ತೆ, ಗಣೇಶ ಎಲ್ಲ ಕುಂಡಿರ್ತಾರೆ, ಮಳೆ ಇಷ್ಟು ಹೇಳ್ತಾ ಗುಡ್ ಬೈ ಬೈ. ನಾವು ವೆದರ್ ಬಗ್ಗೆ ಹೇಳೋದೇನಿಲ್ಲ, ಎಲ್ಲ ನಮ್ಮ ಗಣೇಶನ ಅಭಿಪ್ರಾಯ. ನೀವೆಲ್ಲ ನೋಡ್ಬೋದು, ಮಳೆ ಯಾವ ಬೇಕಾದ್ರೂ ಬರುತ್ತೆ, ಆದ್ರೆ ನಮಗೆ ಮಳೆ ಬರ್ಲಿ ಬಿಸಿಲಿರ್ಲಿ ನಾವು ಗಣೇಶ ಕುಣಿಸ್ತೀವಿ, ಆಡ್ತೀವಿ, ಟಮಟೆ ಮಾಡ್ತೀವಿ, ಏರಿಯಾ ಬ್ಲಾಸ್ಟೇ ಅಷ್ಟೇ. ಏನಂತೀರಾ? ಪೊಲೀಸರು ಸರ್ ಗಣೇಶ ಸ್ಟಡಿ ಇದೆ. ಆಮೇಲೆ ಪೊಲೀಸರು ಪರ್ಮಿಷನ್ ಎಲ್ಲ ತಗೊಂಡಿದ್ದೀರಾ? ರೇಡಿಯೋದೆಲ್ಲ ತಗೊಂಡಿದ್ದೀರಾ? ಸರಿ ಸರ್, ಗಣೇಶ ಪರ್ಮಿಷನ್ ಎಲ್ಲ ತಗೊಂಡಿದ್ವಿ. ಗಣೇಶ ಬಂದು 14 ಅಡಿ ಇದೆ. ಆ ಪರ್ಮಿಷನ್ ಎಲ್ಲ ಗುರುವಾರ ತಕ ಕೊಟ್ಟವ್ರೆ. ನಾವು ಗುರುವಾರ ಆದ್ಮೇಲೆ ಬಿಟ್ಬಿಡ್ತೀವಿ ಸರ್. ಇವಾಗ ನಾವು ನಿಮ್ಮ ಭಾನುವಾರ ಕಣ್ಮುಂದೆ ಮಾಡಿಸ್ತೀನಿ. ಇವಾಗ ನಮ್ಮ ಬೇರೆ ಆಮೇಲೆ ಮಟ್ಟವರು ವಾಲಿಬಾಲ್ ಪ್ಲೇಯರ್ ಸೋಲ್ ಇಲ್ಲವೇ ಮಡಿ ಬಂದಾಗ ಡೂ ಆರ್ ಡೈ ಬರೋಣ.
ಗುರು ಯೂಟ್ಯೂಬ್ಗೆ ವಿಡಿಯೋ ಜಾಸ್ತಿ ಲೆಂತ್ ಆಯಿತು ಅಂತ ಅನಿಸುತ್ತೆ. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಪಾರ್ಟ್ 2 ಬರುತ್ತೆ ಶುಕ್ರವಾರ. ವೆಯ್ಟ್ ಮಾಡಿ, ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಮ್ಮ ಕುಡೋರವ್ರೆ ನೋಡ್ರಿ ಇವರೆಲ್ಲ ಡ್ಯಾನ್ಸ್ ಆಡ್ತಿದ್ರು. ಅವೆಲ್ಲ ವೀಡಿಯೋ ಸಿಗಲಿಲ್ಲ. ಫುಲ್ ಫನಿಯಾಗೂ ಇರುತ್ತೆ. ಇಲ್ಲೆಲ್ಲ ನೀರಲ್ಲೆಲ್ಲ ಬಿದ್ದು ಒದ್ದಾಡ್ತಿದ್ರು ನೋಡ್ರಿ. ಅಂದರೆ ಫುಲ್ ಒಂದು ಬಿದ್ದು ನಕ್ಕಾಡ್ತೀರ ನೀವು, ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಈ ವಿಡಿಯೋಸ್ನ. ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಇವತ್ತು ನಾವು ಗಣೇಶನ ಕೂಡಿಸಿರೋ 14 ಅಡಿ, ಬಿಡೋದು ಗುರುವಾರ. ನೀವು ಎಲ್ಲರೂ ಬರೋಂಗಿದ್ರೆ ಬನ್ನಿ, ಫುಲ್ಲು ಚೆನ್ನಾಗೂ ಇರುತ್ತೆ. 1000 ಜನಕ್ಕೆ ಅನ್ನದಾನ ಮಾಡ್ತಾಯಿದ್ದೀವಿ. ಎಕ್ಸ್ಪೆಕ್ಟೇಷನ್ ಇಲ್ಲ, 2000 ಅಂತ ಎಂದಿದ್ದೀವಿ. 1000 ಜನ ಆದರೂ ಬರುತ್ತೆ, ಹೇಳೋಕ್ಕಾಗಲ್ಲ. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಬಾಯ್. ಗುರು ಜಾಸ್ತಿ ವಿಡಿಯೋ ಲೆಂತ್ ಆಯಿತು ಅನಿಸುತ್ತೆ, ಗೊತ್ತಿಲ್ಲ. ಏನು ಮಾಡ್ಕೊತಿರೋ ಫುಲ್ ನೋಡಿರಿ, ಫುಲ್ಲು ಮಜಾ ಇರುತ್ತೆ. ಈ ಬ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತೀನಿ. ಪಾರ್ಟ್ 2 ಬರುತ್ತೆ, ಪಾರ್ಟ್ 2 ನೋಡಿರಿ, ಚೆನ್ನಾಗಿರುತ್ತೆ. ಫುಲ್ ನಗುನೂ ಐತೆ. ಇಲ್ಲಿ ನೀರಲ್ಲೆಲ್ಲ ಬಿದ್ದು ಒದ್ದಾಡೋದು ಎಲ್ಲ ಇತ್ತು ನೋಡಿರಿ, ಚೆನ್ನಾಗಿರುತ್ತೆ. ನಾಳೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಅಷ್ಟೇ, ಈ ಮಾತು ಇಲ್ಲಿಗೆ ಮುಗಿಸ್ತೀವಿ.